ಹಾಯ್ ಫ್ರೆಂಡ್ಸ್, ಶುಭೋದಯ. ಇವತ್ತಿನ ವಿಷಯ ಯಾಕೆ ಆ್ಯಕ್ಟಿವಾ 110 CC ಸ್ಕೂಟರ್ ಭಾರತದಲ್ಲಿ ಅತಿ ಹೆಚ್ಚು ಮಾರಾಟವಾಗುತ್ತೆ, ಇಲ್ಲಿಗೆ ಅದಕ್ಕೆ ಕೆಲವೊಂದು ಕಾರಣಗಳು, ಅದನ್ನು ನೋಡ್ತಾ ಹೋಗೋಣ ಬನ್ನಿ. ಫಸ್ಟ್ ಒನ್ ಬಂದುಬಿಟ್ಟು ಇದು ಸಿಂಪಲ್ ಆ್ಯಂಡ್ ಕ್ಲಾಸ್ ಲುಕ್. ಇದು ಸಿಂಪಲ್ ಆ್ಯಂಡ್ ಕ್ಲಾಸ್ ಆಗಿದೆ ಲುಕ್. ಇದರಲ್ಲಿ ಇದು ಅಫಿಷಿಯಲ್ ಆ್ಯಂಡ್ ನಾನ್ ಅಫಿಷಿಯಲಿ ಎರಡೂ ಥರ ಕ್ಯಾಟಗರಿಗೆ ಇದು ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಇದು ಟಾಪ್ ಸೆಲ್ಲಿಂಗಲ್ಲಿದೆ. ಆ್ಯಂಡ್ ಸೆಕೆಂಡ್ ಒನ್ ಬಂದುಬಿಟ್ಟು ಇದರ ಬಿಲ್ಡ್ ಕ್ವಾಲಿಟಿ ತುಂಬಾ ಸ್ಟ್ರಾಂಗ್ ಆಗಿದೆ. ಇದ್ರ ಬಾಡಿ ಆಲ್ಮೋಸ್ಟ್ ಆಲ್ ಮೆಟಾಲಿಕ್ ಇಂದ ಆಗಿದೆ. ಹಾಗಾಗಿ ಇದು ಲಾಂಗ್ ಡ್ಯೂರಬಿಲಿಟಿ ಇರೋದ್ರಿಂದ ಇದನ್ನು ಭಾಳಷ್ಟು ಜನ ತುಂಬ ಲೈಕ್ ಮಾಡ್ತಾರೆ. ಇದ್ರ ಬಿಲ್ಡ್ ಕ್ವಾಲಿಟಿ ಆಲ್ಸೋ ಮೇನ್ ಥಿಂಗ್, ಇದನ್ನ ಇಷ್ಟಪಡೋಕ್ಕೆ ಜನ. ಸ್ಟ್ರಾಂಗ್ ಆಗಿರೋದ್ರಿಂದ ಯಾವುದೇ ಥರದ ಪ್ರಾಬ್ಲಮ್ ಆಗ್ತದೆ. ಆ್ಯಂಡ್ ಥರ್ಡ್ ಒನ್ ಬಂದುಬಿಟ್ಟು ಇದರಲ್ಲಿ ಬರೋ ಕಲರ್ಸ್ ರೇಂಜ್. ಹೋಂಡಾದಲ್ಲಿ ತುಂಬ ಒಳ್ಳೆ ಕಲರ್ಸ್ ರೇಂಜ್ ಇದೆ. ಇವಾಗ ಲೇಟೆಸ್ಟಾಗಿ ತುಂಬ ಚಾಲ್ತಿಯಲ್ಲಿರೋ ಮ್ಯಾಟ್ ಗ್ರೇ ಕಲರು ಹೋಂಡಾದವರೇ ಇಂಟ್ರೊಡ್ಯೂಸ್ ಮಾಡಿದ್ದು. ಅದರಲ್ಲಿ ಇನ್ನೂ ಭಾಳಷ್ಟು ಒಳ್ಳೆ ಕಲರ್ಸ್ನೂ ಇದೆ. ಇದರಲ್ಲಿ ಲಿಮಿಟೆಡ್ ಎಡಿಷನಲ್ಲಿ ತುಂಬ ಒಳ್ಳೊಳ್ಳೆ ಕಲರ್ಸ್ನೂ ಬಿಟ್ಟಿದ್ದಾನೆ. ಆ್ಯಂಡ್ ಫೋರ್ತ್ ಒನ್ ಬಂದುಬಿಟ್ಟು ನಿಮಗೆ ಹೋಂಡಾದ ಸರ್ವಿಸ್ ಆ್ಯಂಡ್ ಅಶ್ಯೂರೆನ್ಸ್. ಹೋಂಡಾದು ನಿಮಗೆ ಆಲ್ ಓವರ್ ಇಂಡಿಯಾ 3114 ಸರ್ವಿಸ್ ಸೆಂಟರ್ ಇದೆ. ನಿಮಗೆ ಸರ್ವಿಸ್ ತುಂಬ ಈಸಿಯಾಗಿ ಅವೈಲೇಬಲ್ ಆಗೋದ್ರಿಂದ ಎಲ್ಲ ಪ್ಲೇಸಲ್ಲಿ ಕಸ್ಟಮರ್ ಇದನ್ನು ತುಂಬ ಇಷ್ಟಪಡ್ತಾನೆ. ಅದಲ್ಲದೆ ಹೋಂಡಾ ಅನ್ನೋ ಬ್ರ್ಯಾಂಡಿಂಗ್ ಏನಿದೆ, ಅಶ್ಯೂರೆನ್ಸ್ ಇದೆಯಲ್ಲ, ಇದರಿಂದನೂ ಕಸ್ಟಮರ್ ಇದನ್ನು ತುಂಬ ಇಷ್ಟಪಡ್ತಾನೆ. ಆ್ಯಂಡ್ ಫಿಫ್ತ್ ಒನ್ ಬಂದುಬಿಟ್ಟು ಇಂಪ್ಲಿಮೆಂಟೇಷನ್ ಆಫ್ ನ್ಯೂ ಟೆಕ್ನಾಲಜಿ. ಯಾವುದೇ ಥರ ಹೊಸ ಟೆಕ್ನಾಲಜಿ ಟೂ ವೀಲರ್ಸಲ್ಲಿ ಬಂದರೂ ಹೋಂಡಾದವರು ಮುಂಚೂಣಿಯಲ್ಲಿರ್ತಾರೆ ಆ ಟೆಕ್ನಾಲಜಿನ ತಮ್ಮ ವೆಹಿಕಲ್ಸ್ನಲ್ಲಿ ಇಂಟ್ರೊಡ್ಯೂಸ್ ಮಾಡೋಕ್ಕೆ. ಫಾರ್ ಎಕ್ಸಾಂಪಲ್ ಸೆಂಟ್ರಲ್ ಬ್ರೇಕಿಂಗ್ ಸಿಸ್ಟಮ್ ಆಗಲಿ, OBD2 ಸಿಸ್ಟಮ್ ಆಗಲಿ, ನಿಮಗೆ BS6 ಅನ್ನೋ ಸಿಸ್ಟಮ್ ಆಗಲಿ, ಹಾಗೆ ನ್ಯೂ ಆಗಿ ಬಂದಿರೋ E20 ಪೆಟ್ರೋಲ್ ಮೆಕ್ಯಾನಿಸಮ್ ಸಿಸ್ಟಮ್ ಆಗಲಿ, ಇದೇ ಥರ ಯಾವುದೇ ಹೊಸ ಟೆಕ್ನಾಲಜೀಸ್ ಬಂದರೂ ಹೋಂಡಾ ತಮ್ಮ ಬೈಕ್ಸಲ್ಲಿ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಮುಂಚೂಣಿಯಲ್ಲಿರ್ತಾರೆ. ಹಾಗಾಗಿ ಇದು ಜನಕ್ಕೆ ಹೋಂಡಾ ಅನ್ನೋ ಬ್ರ್ಯಾಂಡ್ ಮೇಲೆ ತುಂಬ ನಂಬಿಕೆ ಇರೋದ್ರಿಂದ, ಈ ಥರ ಒಳ್ಳೆ ಟೆಕ್ನಾಲಜಿ ಇಂಪ್ಲಿಮೆಂಟೇಷನ್ ಮಾಡೋದ್ರಿಂದ, ಫಸ್ಟಾಗಿ ಇವರಲ್ಲೇ ದೊರಕೋದ್ರಿಂದ ಹೋಂಡಾದ ಮೇಲೆ ಭಾಳ ನಂಬಿಕೆ ಇದೆ. ಹಾಗಾಗಿ ಹೋಂಡಾದ ವೆಹಿಕಲ್ಸ್ ತುಂಬ ಸೇಲ್ ಆಗುತ್ತೆ. ಇದಾದಮೇಲೆ ನಿಮಗೆ ಸಿಕ್ಸ್ತ್ ಒನ್ ಬಂದುಬಿಟ್ಟು ಯುಟಿಲಿಟಿ ವೆಹಿಕಲ್ ಫಾರ್ ಮೆನ್ ಆ್ಯಂಡ್ ವುಮೆನ್. ಅಂದರೆ ಇದು ಗಂಡು ಮಕ್ಕಳು ಹಾಗೂ ಹೆಣ್ಮಕ್ಳಿಗೆ ಇಬ್ಬರಿಗೂ ಯೂಸ್ ಮಾಡೋಕ್ಕೆ ತುಂಬ ಅನುಕೂಲಕರವಾಗಿದೆ. ಫಸ್ಟಲ್ಲಿ ಇದು ಬಂದುಬಿಟ್ಟು ಹೆಣ್ಮಕ್ಳಿಗಾಗಿ ತಯಾರು ಮಾಡಿದರು, ಅವರು ಸ್ವಾವಲಂಬಿಗಳಾಗಲು ತಯಾರು ಮಾಡಿದರು. ನೆಕ್ಸ್ಟ್ ಇದರಲ್ಲಿ ಇರೋ ಅನುಕೂಲಗಳನ್ನು ನೋಡಿ ಗಂಡು ಮಕ್ಕಳು ಕೂಡ ಇದನ್ನು ನಡೆಸೋಕ್ಕೆ ಇಷ್ಟಪಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಅದರಲ್ಲಿರೋ ಸ್ಟೋರೇಜ್ ಸ್ಪೇಸ್ ಆಗಲಿ, ಹಾಗೆ ಈಸಿ ರೈಡಿಂಗ್ ಆಗಲಿ, ಮತ್ತು ಯಾರದೇ ಹೆಲ್ಪ್ ಅಥವಾ ಸಹಾಯ ಇರಲಾರ್ದ ಮಾರ್ಕೆಟಿಂಗ್ ಹೋಗೋದಾಗಲಿ, ಯಾವುದೋ ಒಂದು ಗ್ಯಾಸ್ ತರೋದಾಗಲಿ, ಇದಕ್ಕೆಲ್ಲ ತುಂಬ ಅನುಕೂಲ ಇರೋದ್ರಿಂದ ಗಂಡು ಮಕ್ಕಳು ಇದನ್ನು ಇಷ್ಟಪಡ್ತಾಯಿದ್ರು. ಫ್ರೆಂಡ್ಸ್, ಮತ್ತು ಯಾವುದೇ ಇನ್ಫಾರ್ಮೇಷನ್ ಬೇಕಂದ್ರೂ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.